ನಿಶಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಐ ಆಮ್ ಫೈನ್ ಮ್ಯಾಮ್. ಸರ್ ನಮಸ್ಕಾರ, ಸಂಕೇಶ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ಎಸ್ ಐ ಆಮ್ ಫೈನ್. ಮ್ಯಾಮ್, ನನ್ನ ಫಸ್ಟ್ ಪ್ರಶ್ನೆ ಅಂದ್ರೆ ಸೀರಿಯಲ್ ಅಲ್ಲಿ ನಿಮ್ಮನ್ನ ನೋಡಿದ್ದಾರೆ ಎಲ್ರು, ಹೌದು. ಅದರಲ್ಲಿ ತುಂಬಾ ಆಕ್ಟಿವ್ ಇರುವಂತಹ ಪಾತ್ರ, ತುಂಬಾ ಆಕ್ಟಿವ್ ಆಗಿರ್ತೀರಾ. ಸೊ ಇದ್ರಲ್ಲಿ ಹೆಂಗಿರುತ್ತಾ ಅನ್ಶೋದಲ್ಲಿ? ಇನ್ ಸಮ್ ಶಾರ್ಟ್ಸ್ ಯು ಲುಕ್ ಡಿ ಗ್ಲಾಮರಸ್. ಹೆಂಗ ಈ ಪಾತ್ರದ ಬಗ್ಗೆ ಹೇಳಿ. ನೀವ್ ಹೇಳ್ದಂಗೆ ಅದ್ರಲ್ಲಿ ಫುಲ್ ಹೈಪರ್, ಇದ್ರಲ್ಲಿ ಫುಲ್ ಸಟಲ್, ಫುಲ್ ಆಪೋಸಿಟ್. ಅದ್ರಲ್ಲಿ ಒಂದ್ 15 ಒಂದೊಂದ್ 2 ಪೇಜ್ ಮಾತಾಡಿದ್ರೆ ಇಲ್ಲಿ ಒಂದ್ 2-3 ಲೈನ್ ಮಾತಾಡ್ತೇನೆ. ಇಟ್ಸ್ ಟೋಟಲಿ ಡಿಫ್ರೆಂಟ್ ಶೇಡ್. ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್, ನನಗೆ ಒಂದು ಹೊಸ ಪ್ರಯತ್ನ ಅನ್ಶು. ಸೊ ಐ ಆಮ್ ಎಕ್ಸೈಟೆಡ್. ಎಸ್, ಓಕೆ. ಅನ್ಶು ಅನ್ನೋದು ಒಂದು ಹೆಸರು. ವಾಟ್ ಈಸ್ ದ ಮೀನಿಂಗ್ ಆಫ್ ಅನ್ಶು? ಅನ್ಶು ಅಂದ್ರೆ ಏನು? ಅನ್ಶು ಅಂದ್ರೆ ರೇ ಆಫ್ ಲೈಟ್ ಇಲ್ಲ ರೇ ಆಫ್ ಹೋಪ್ ಅಂತ ಹೇಳ್ಬೋದು. ಓಕೆ. ಸೊ ನಮ್ಮ ಮೇನ್ ಕ್ಯಾರೆಕ್ಟರ್ ಶಿಲ್ ಬಿ ಇನ್ ಡಾರ್ಕ್ ಸಿಚುವೇಶನ್ ಇನ್ ಹರ್ ಲೈಫ್. ಥ್ರೂ ದ ಫಿಲ್ಮ್ ಅವಳು ಶಿ ವಿಲ್ ಅಚೀವ್ ದಟ್ ಲೈಟ್ ಆಫ್ ಹರ್ ಲೈಫ್. ಸೊ ಆ ಜರ್ನಿನ ಕರೆಕ್ಟ್ ಆಗಿ ರಿಸಂಬಲ್ ಮಾಡುತ್ತೆ ಅಂತ ಅನ್ಶು. ಸೂಪರ್ ಮ್ಯಾಮ್. ಜನರಲ್ ಆಗಿ ಒಂದು ಫಸ್ಟ್ ಸಿನಿಮಾ ಮಾಡ್ಬೇಕಂದಾಗ ಒಂದು ಲವ್ ಸ್ಟೋರಿನೋ ಒಂದು ಗ್ಲಾಮರಸ್ ರೋಲ್ ಚೂಸ್ ಮಾಡ್ಕೋತಾರೆ. ಅಂಡ್ ಈ ಪಾತ್ರನ ಚೂಸ್ ಮಾಡ್ಕೊಳ್ಳೋದಕ್ಕೆ ರೀಸನ್ಸ್ ಏನು ಅಂತ? ನಾನು ಪರ್ಸ್ನಲಿ ಲುಕ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ನಾನು ಕೊಡಲ್ಲ. ಕ್ಯಾರೆಕ್ಟರ್ ಹೇಗಿದೆ ಅಂಡ್ ಅದನ್ನ ಎಷ್ಟು ಚೆನ್ನಾಗಿ ನಾನು ತಗೊಂಡು ಹೋಗ್ಬೋದು, ಅಂಡ್ ಅದು ಎಷ್ಟು ರಿಯಾಲಿಟಿಗೆ ಹತ್ರವಾಗಿರುತ್ತೆ ಅನ್ನೋದನ್ನ ನಾನು ತುಂಬಾನೇ ನೋಡ್ತೀನಿ ಅಂಡ್ ತುಂಬಾ ನಾನು ಇಂಪಾರ್ಟೆನ್ಸ್ ಕೊಡುವಂತ ನಾನು ಪರ್ಸನಲಿ. ಸೊ ಕಮಿಂಗ್ ಟು ಅನ್ಶು, ಇಟ್ಸ್ ಸಮಥಿಂಗ್ ಲೈಕ್ ನಾಟ್ ಏನೋ ಆಡಂಬರ, ರಿಚ್ನೆಸ್ ಅದೆಲ್ಲ ಎಲ್ಲೂ ಇಲ್ಲ. ಅ ಸಿಂಪಲ್ ವುಮೆನ್, ಸಿಂಪಲ್ ಮಹಿಳೆ ಹೇಗೆ ಅವಳು ಲೈಫ್ನ ಅವಳು ಫೇಸ್ ಮಾಡ್ತಾಳೆ, ಇಂಡಿಪೆಂಡೆಂಟ್ ಆಗಿ, ಸ್ಟ್ರಾಂಗ್ ವುಮೆನ್ ಆಗಿ ಅವಳ ಟ್ರಾಮಾಸ್ನೆಲ್ಲ ಹೇಗೆಲ್ಲ ಫೇಸ್ ಮಾಡ್ತಾಳೆ ಅನ್ನೋದೇ ಅನ್ಶುವಿನ ಚಿತ್ರದ ನನ್ನ ಪಾತ್ರ. ಓಕೆ. ಅಂದ್ರೆ ಇನ್ನೊಂದೇನಂದ್ರೆ ಸೀರಿಯಲ್ಗಳಲ್ಲಿ ಅಥವಾ ನಿಮ್ಮ ಹಿಂದಿನ ಇದರಲ್ಲಿ ಆ ಪಾತ್ರ ಯಾರಾದ್ರೂ ರಿಲೇಟ್ ಮಾಡ್ಕೋಬಹುದು ಅಥವಾ ನೀವೇ ರಿಲೇಟ್ ಮಾಡ್ಕೋಬಹುದು. ಬಟ್ ಈ ಪಾತ್ರ ಇದು ಲಾರ್ಜರ್ ದ್ಯಾನ್ ಲೈಫ್ ಅನ್ಸುತ್ತಾ ನಿಮ್ಗೆ? ಹೌದು, ಪರ್ಸನಲಿ ಅನ್ಸುತ್ತೆ. ಹೌ ಟಫ್? ಹೌದು, ಇಟ್ಸ್ ಸಮಥಿಂಗ್ ಬಿಗರ್. ಯಾಕಂದ್ರೆ ಅದೇ ನಾನು ಹೇಳ್ದಂಗೆನೆ ಏನೋ ಇದು ಚಂಚಲ ಮನ್ಸಿರೋಳು ಅಂಥದ್ದು ಅಲ್ಲ ಇದು. ಇಟ್ ಇಸ್ ಸಮಥಿಂಗ್ ಎಷ್ಟೋ ಜನಕ್ಕೆ ಏನೋ ಒಂದು ಮೆಸೇಜ್ ಅನ್ನ ಕೊಡೋಕೆ, ಎಲ್ಲ ಸಿಂಪಲ್ ಮೆಸೇಜ್ ಆಗಿರ್ಬೋದು, ಅದನ್ನ ಕೊಡೋದಕ್ಕಂತ ಹೊರಟಿರುವಂತಹದ್ದು ಒಂದು ಅನ್ಶುವಿನ ಚಿತ್ರದ ಒಂದು ಏನೋ ಸಮರಿ ಆರ್ ಸಮಥಿಂಗ್ ಮಾರಲ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಇಟ್ ಈಸ್ ಸಮಥಿಂಗ್ ಬಿಗರ್. ನನಗೆ ಪರ್ಸನಲಿ ಮೂವಿ ಆಗಿನೂ ನನಗೆ ಬಿಗರ್ ಇದು ತುಂಬಾ ಸ್ಪೆಷಲ್, ಸಿನ್ಸ್ ಅದು ನನ್ನ ಮೊದಲನೇ ಚಿತ್ರ ನನ್ನ ಕರಿಯರಲ್ಲಿ. ಅಂಡ್ ಆಲ್ಸೋ ನಮ್ಮ ಕನ್ನಡ ಪ್ರೊಡಕ್ಷನ್ಸ್ಗೆ ಇದು ಮೊದಲನೇ ಚಿತ್ರ. ಸೊ ಹಾಗಾಗಿ ಎಲ್ರಿಗೂ ಒಂಥರ ಸ್ಪೆಷಲ್. ಈ ಐಡಿಯಾ ಸ್ಟಾರ್ಟ್ ಆಗಿದ್ದು ಹೇಗೆ? ಅಂದ್ರೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಅಂತೀರಾ, ಒಂದು ಅದು ಹೆಂಗೆ ಸ್ಟಾರ್ಟ್ ಆಗಿದ್ದು? ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ನಾವೆಲ್ಲ ಒಂದು 3 months ಮನೆಯಲ್ಲಿ ಸ್ಟಕ್ ಆಗ್ಬಿಟ್ಟಿವಿ. ಮನೆಯಲ್ಲೇ ಕೂತು ರೆಸ್ಟ್ಲೆಸ್ ಆಗಿರ್ತೀವಿ, ಡಿಪ್ರೆಷನ್ಗೆ ಹೋಗಿರ್ತೀವಿ, ಆಂಕ್ಷಿಯಸ್ ಆಗಿರ್ತೀವಿ. ಸೊ ಈ ಫೀಲಿಂಗ್ಸ್ ಎಲ್ಲ ನನಗೆ ಯಾಕೆ ಬರ್ತಿದೆ ಅನ್ನೋ ಒಂದು ರಿಸರ್ಚ್ ಏನೋ ಒಂದು ಮಾಡ್ತೀವಲ್ಲ, ಗೂಗಲ್ ಅಲ್ಲಿ ಮಾಡೋದು ಏನೋ ಒಂದು ಮಾಡಿದಾಗ ಇದ್ರ ಮೇಲೆನೆ ಒಂದಷ್ಟು ಟಾಪಿಕ್ಸ್ ಇದೆ. ಸೊ ನನಗೆ ಈ ಪಾಯಿಂಟ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸರಿ, ಲಾಕ್ಡೌನ್ ಬೇಸ್ಡ್ ಆಗಿ ಒಂದು ಸಿನಿಮಾ ಬರೆಯೋಣ, ಒಂದು ಮನೆಯಲ್ಲಿ ಆಗುವಂತ ಒಂದು ಕತೆ. ಮೇಲ್ ಕ್ಯಾರೆಕ್ಟರ್ ಆಗಿತ್ತು ಫಸ್ಟ್ ನನ್ನ ಸ್ಕ್ರಿಪ್ಟ್ ಅಂತ. ಸೊ ನಾನು ಸ್ಕ್ರಿಪ್ಟ್ ಎಲ್ಲ ಬರೆದು ಮುಗಿದು ನನ್ನ ಫ್ರೆಂಡ್ಸ್ಗೆ ಇಲ್ಲ ನನ್ಗೆ ಗೊತ್ತಿರೋರ್ಗೆ ಹೇಳಕ್ ಹೊರಟಾಗ ಆಲ್ರೆಡಿ ಲಾಕ್ಡೌನ್ ಮುಗ್ದೋಗಿತ್ತು. ಎಲ್ರಿಗೂ ಈ ಲಾಕ್ಡೌನ್ ಆಗ್ಲಿ ಕೋವಿಡ್ ಆಗ್ಲಿ ಭಯನೇ ಹೋಗೋಯ್ತು. ಇವಾಗ ಈ ಮೂಮೆಂಟ್ ಅಲ್ಲಿ ನಾನು ಈ ಸಿನಿಮಾ ಮಾಡಿದ್ರೆ ಜನ ನಾನು ಅನ್ಕೊಂಡಷ್ಟು ಭಯ ಪಡ್ತಾರ, ಆ ಫಿಯರ್ ಇರುತ್ತೆ. ದೆನ್ ಈ ಹೋಲ್ ಐಡಿಯಾನ ಶಿಫ್ಟ್ ಮಾಡ್ಬೇಕು, ಬಟ್ ನನ್ಗೆ ಈ ಸೈಕಲಾಜಿಕಲ್ ಆಗಿ ಆಗೋ ವಿಷಯಗಳೆಲ್ಲ ಹಂಗೆ ಇರಬೇಕು ಅಂತ ಅನ್ಕೊಂಡಾಗ ಯಾವ ತರ ಕ್ಯಾರೆಕ್ಟರ್ಗೆ ನಾನು ಇದನ್ನ ಅಪ್ಲೈ ಮಾಡ್ಬೋದು ಅಂದಾಗ ಒಂದು ಹೌಸ್ ವೈಫ್ ಕ್ಯಾರೆಕ್ಟರ್. ಇವಾಗ ಹಸ್ಬೆಂಡ್ ತುಂಬಾ ರೂಡ್ ಆಗಿ, ಅಂದ್ರೆ ಹೆಂಗಸನವರು ಮನೆಯಲ್ಲೇ ಇರ್ಬೇಕು, ಕಿಚನ್ಗೆ ಇರ್ಬೇಕು, ಮನೆ ಬಿಟ್ಟು ಆಚೆ ಹೋಗಂಗೆ ಇಲ್ಲ ಅಂದಾಗ ಆ ಕ್ಯಾರೆಕ್ಟರ್ ಮನೆಯಲ್ಲೇ ಇದ್ದು ಅವರು ರೆಸ್ಟ್ಲೆಸ್ ಆಗೋದಿರುತ್ತೆ, ಅವ್ರಿಗೂ ಡಿಪ್ರೆಷನ್ ಥಾಟ್ಸ್ ಇದೆಲ್ಲ ಬರೋದೇ ಇದ್ದೇ ಇರುತ್ತೆ. ಸೊ ಈ ಸಿಚುವೇಶನ್ ನಾನು ಬ್ಲೆಂಡ್ ಮಾಡ್ಬಿಟ್ಟು
ಈ ಒಂದು ಹೊಸ ಸ್ಟೋರಿ ಫಾರ್ಮ್ ಆಗುತ್ತೆ ನಮ್ಗೆ. ದೆನ್ ಅಲ್ಲಿಂದ ಅವ್ರೊಂದು ಈ ಕ್ಯಾರೆಕ್ಟರ್ ಒಂದು ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ಅಲ್ಲಿ ಹಾಕಿದ್ರೆ ಅವ್ರ ಹೆಂಗ್ ಅದನ್ನ ಅಚೀವ್ ಮಾಡ್ತಾರೆ ಅಂದ್ರೆ, ಇನ್ನೊಂದು ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ, ಆ ಕಿಡ್ನಾಪ್ ಆಗಿರೋ ಹುಡುಗಿನ ಇವಳು ಹೆಂಗ್ ಹೋಗಿ ಕಾಪಾಡ್ತಾಳೆ. ಫಸ್ಟ್ ಇವಳು ಮನೇಲಿರೋ ಪ್ರಾಬ್ಲಮ್ಸ್ ನ ಫೈಟ್ ಮಾಡ್ಬೇಕು, ಅದ್ರ ಜೊತೆ ಆಚೆ ಹೋಗಿ ಈ ಹುಡುಗಿನೂ ಕಾಪಾಡ್ಬೇಕು. ಸೊ ಈ ಲೈನ್ ಅಲ್ಲೇ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸ್ತು. ಇದು ಸ್ಕ್ರಿಪ್ಟ್ ಬರೆದು ನಾನು ಪಿಚಿಂಗ್ ಮಾಡಿದೆ, ಹೇಳುವಾಗಲೂ ಎಲ್ರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು. ಸೊ ಅವ್ರು ಹೇಳಿದ್ರು ಅಂದ್ರೆ ಸೈಕಾಲಜಿಕಲ್ ಥ್ರಿಲ್ಲರ್ ಇರುತ್ತೆ ಅಂತ. ನಿಮ್ಗೆ ಏನೆಲ್ಲ ಡೌಟ್ಸ್ ಇತ್ತು ಅವರು ಒಂದು ಫಸ್ಟ್ ನರೇಷನ್ ಕೊಟ್ಟಾಗ? ಫಸ್ಟ್ ಇದು ಹೇಗಾಗತ್ತೆ ಅನ್ನೋದು ಒಂದು ಬಿಗ್ ಕ್ವೆಶ್ಚನ್. ಯಾಕಂದ್ರೆ ಇದೊಂಥರ ಎಕ್ಸ್ಪೆರಿಮೆಂಟಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರು ತಗೊಂಡ್ ಬಂದಿದ್ದ ನರೇಷನ್ ಮಾಡುವಾಗ್ಲೇನೆ ತುಂಬಾ ಈ ಶಾರ್ಟ್ ಸಿಂಗಿಂಗ್ಗೆ ರೆಡ್ ಲೈಟ್ಸ್ ಎಲ್ಲ ಯೂಸ್ ಮಾಡ್ತೀವಿ, ರೆಡ್ ರೂಮ್ ಎಲ್ಲ ಬರುತ್ತೆ ಅಂತೆಲ್ಲ ಹೇಳುವಾಗ ನನಗಿದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನನಗೆ ಏನಿದೆ, ಯಾವ ತರ ಇರುತ್ತೆ ಏನು ಅನ್ನೋದು ನನಗೊಂದು ದೊಡ್ಡ ಕ್ಯೂರಿಯಾಸಿಟಿ. ಸೊ ಇದು ಈ ತರ ನಮ್ದು ಇಟ್ ವಾಸ್ ರಿಯಲಿ ನೈಸ್ ಜರ್ನಿ ನನಗೆ ಅನ್ಶು ಅನ್ನೋದು. ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಇವ್ರಿಗೆ? ಅಂದ್ರೆ ಫಸ್ಟ್ ನರೇಷನ್ ಅಲ್ಲಿ ಕತೆ ಅರ್ಥ ಆಗುತ್ತೆ ಅನ್ಕೊಂಡ್ರೆ ಅಥವಾ ಏನಾದ್ರು ಡೌಟ್ಸ್ ಕೇಳ್ಬೋದು ಅನ್ಕೊಂಡಿದ್ರಿ? ಇಲ್ಲ ಸರ್, ಡೌಟ್ಸ್ ಅವ್ರು ಕೇಳಲಿಲ್ಲ. ಒನ್ಸ್ ನರೇಷನ್ ಮುಗಿದ್ಮೇಲೆ ಚೆನ್ನಾವ್ರೆ ನನ್ಗೊಂದು 15 minutes ಬಿಡ್ತೀರಾ, ನಾನು ಸ್ವಲ್ಪ ಪ್ರಾಸೆಸ್ ಮಾಡ್ಬೇಕು ಅಂತ ಹೇಳಿ ಬ್ರೇಕ್ ತಗೊಂಡ್ರು. ನಾವು ಏನೋ ಕಾಫಿ ಏನೋ ಇದು ಆರ್ಡರ್ ಮಾಡ್ಕೊಂಡು ಅದಾದ್ಮೇಲೆ ಬಂದು ನನ್ಗೆ ತುಂಬಾ ಇಷ್ಟ ಆಯ್ತು. ಇದೊಂದು ಆ ಜರ್ನಿನ ನಾನು ಫೀಲ್ ಮಾಡಿದೆ, ಆ ಎಕ್ಸ್ಪೀರಿಯನ್ಸ್ ನಾನು ಸಕ್ಕದಾಗಿತ್ತು. ನಾನಂತ ಈ ಸಿನಿಮಾ 100% ಮಾಡ್ತೀನಿ ಅಂತ ಅವತ್ತೇ ಹೇಳ್ಬಿಟ್ರು ಆನ್ ಸ್ಪಾಟ್. ಅಂದ್ರೆ ಪ್ರೇಕ್ಷಕರಾಗಿ ಇದರಲ್ಲಿರುವಂತಹ ಯಾವೆಲ್ಲ ಅಂಶಗಳನ್ನ ಅವರು ರಿಲೇಟ್ ಮಾಡ್ಕೋಬಹುದು ನಿಮ್ ಪ್ರಕಾರ? ಈ ನನ್ನ ಪಾತ್ರನೇ ಅವ್ರು ತುಂಬಾ ಬೇಗ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್. ಅಂದ್ರೆ ಇವ್ರು ಹೇಳ್ದಂಗೆ ಇದು ದಿನನಿತ್ಯದಲ್ಲಿ ಎಷ್ಟೋ ಹೌಸ್ ವೈಫ್ ಮನೇಲೇ ಇರ್ತಾರೆ, 24/7 ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳು ನೋಡ್ಕೊಳ್ತಿರ್ತಾರೆ ರೆಸ್ಟ್ಲೆಸ್ ಆಗಿ. ಅವ್ರಿಗೆಲ್ರಿಗೂ ಇದು ತುಂಬಾ ಬೇಗ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ನಿಮ್ಮನ್ನ ಸೀರಿಯಲ್ ಅಲ್ಲಿ ನೋಡುವಂತ ಆಡಿಯನ್ಸ್ ಇದನ್ನ ನೋಡಿದಾಗ ಹೆಂಗೆ ಒಂದು ತುಂಬಾ ಮೇಜರ್ ಚೇಂಜಸ್ ಎಲ್ಲ ಇರುತ್ತೆ, ಅದು ಹೆಂಗ್ ಅನ್ಸ್ಬೋದು? ಒಂದ್ ಡಿಫ್ರೆಂಟ್ ಶೇಡ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಇಷ್ಟ ಆಗುವಂತ ಕ್ಯಾರೆಕ್ಟರ್. ಯಾಕಂದ್ರೆ ಅನ್ಶು ಇಸ್ ನಾಟ್ ಸಮಥಿಂಗ್ ಲೈಕ್ ವೆರಿ ಡಲ್ ಆಗಿ ಸಟಲ್ ಆಗಿ ಎಲ್ಲೂ ಎಂಟರ್ಟೈನೇ ಮಾಡಲ್ಲ ಅನ್ನೋ ತರ ಹೇಳಕ್ ಆಗಲ್ಲ. ಯಾವ ಒಂದು ಸ್ಕ್ರೀನ್ ಅಲ್ಲಿ ಯಾವ ಒಂದು ಸೀನ್ಸ್ ಅಲ್ಲಿ ಆಗಿರ್ಬೋದು, ಯಾವ ಒಂದು ಫ್ರೇಮ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲೂ ನಿಮ್ಗೆಲ್ಲ ಬೋರ್ ಅಂತ ಅನ್ಸೋದಿಲ್ಲ. ಇಟ್ ಇಸ್ ಸಮಥಿಂಗ್ ವಾವ್ ಫ್ಯಾಕ್ಟರ್ಸ್ ಪ್ರತಿ ಸತಿನೂ ಬರ್ತಾ ಇರುತ್ತೆ. ಅಂಡ್ ಆಡಿಯನ್ಸ್ ನ ಬ್ಯುಸಿ ಆಗಿಟ್ಟಿರುತ್ತೆ. ಏನೋ ಆಗ್ತದೆ ನೆಕ್ಸ್ಟ್ ಏನಾಗ್ಬೋದು, ಆ ಟ್ರಾನ್ಸಿಷನ್ಸ್ ಆಗಿರ್ಬೋದು, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಡೆಫಿನೆಟ್ಲಿ ಆಡಿಯನ್ಸ್ಗೆ ಇದು ಸೀರಿಯಲ್ ಅಥವಾ ಇದ್ರಲ್ಲಿ ಈ ತರ ಇದೆ ಅಂತ ಡೆಫಿನೆಟ್ಲಿ ಅನ್ಸಲ್ಲ. ತುಂಬಾ ಇಷ್ಟ ಆಗುವಂತ ಕ್ಯಾರೆಕ್ಟರ್. ಎಸ್, ನನಗೆ ಟೀಸರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಡೈಲಾಗ್ ಬರುತ್ತೆ, ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನಂಬ್ತೀವಿ, ಯಾವ್ದು ನಮ್ಗೆ ಸಹಿಸಕ್ಕಾಗಲ್ಲ ಅದನ್ನೇ ಸುಳ್ಳು ಅನ್ಕೊಂತೀವಿ ಅಂತ. ಅದು ತುಂಬಾ ಕ್ಯಾಚ್ ಅನ್ಸ್ತು. ಅಂದ್ರೆ ಟ್ರಿಕಿ ಇದೆ ಅದೊಂಥರ ಲೈನ್. ಸೊ ಆ ತರದ ಡೈಲಾಗ್ಸ್ ಸಿನಿಮಾದಲ್ಲಿ ಇದೆ ಖಂಡಿತ ಸರ್, ತುಂಬಾ ಇದೆ ಸರ್. ನಮ್ಮ ಡೈಲಾಗ್ ಟ್ರಿಕಿ ಅದು ಹೌದು, ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರ್ತಿದ್ದಾರೆ. ಎಸ್ಪೆಷಲಿ ಅವ್ರ ಒನ್ ಲೈನರ್ಸ್ ಬರೀತಾರೆ, ತುಂಬಾ ಡೆಪ್ತ್ ಇದೆ ಎಸ್ಪೆಷಲಿ ಆ ಡೈಲಾಗ್. ಆಮೇಲೆ ಅವರೇ ಲಿರಿಸಿಸ್ಟ್ ಕೂಡ ನಮ್ಮ ಸಿನಿಮಾಗೆ. ನಮ್ಮ 3 ಹಾಡುಗಳು ಅವರೇ ಬರ್ತಿತ್ತು. ಸೊ ನೀವು ಆ ಹಾಡುಗಳದ್ದು ಅರ್ಥ ತಿಳ್ಕೊಂಡ್ರೆ ನಿಮ್ಗೆ ಅಷ್ಟೊಂದು ಡೆಪ್ತ್ ಇರುತ್ತೆ. ಸೊ ಐ ಥಿಂಕ್ ಹಿ ಹ್ಯಾಸ್ ಎ ವೆರಿ ಬ್ರೈಟ್ ಫ್ಯೂಚರ್ ಇನ್ ಕನ್ನಡ ಇಂಡಸ್ಟ್ರಿ. ನಾನು ಫಸ್ಟ್ ಒಂದ್ಸಲ ಕೇಳಿದ್ಮೇಲೆ ಮತ್ತೆ ರಿಪೀಟ್ ಹೋಗಿ ಮತ್ತೆ ಕೇಳಿಸ್ಕೊಂಡೆ ಏನಿದು ಅಂತ. ಅವಾಗ ನಂಗೆ ಅರ್ಥ ಆಯ್ತು ಹಿಂಗಿದೆ ಅಂತ. ಯಾಕಂದ್ರೆ ಆ ಕ್ಯಾರೆಕ್ಟರ್ಗೆ ರಿಲೇಟ್ ಆಗುವಂತಹ ಒಂದು ಡೈಲಾಗ್ಸ್ ಇತ್ತು. ಜನರಲ್ ಆಗಿ ಒಂದು ಹೇಳ್ತಾರೆ ಮ್ಯಾಮ್, ಅಂದ್ರೆ ಸೀರಿಯಲ್ ಪ್ಲಸ್ ಸಿನಿಮಾ ಟೋಟಲಿ ಡಿಫ್ರೆಂಟ್ ವರ್ಲ್ಡ್ ಅಂತ ಹೇಳ್ತಾರೆ, ಶೂಟಿಂಗ್ ಪ್ರಾಸೆಸ್ ಬೇರೆ ಅಂತಾರೆ. ನಿಮ್ಗೆ ಹೆಂಗ್ ಅನ್ಸ್ತು ಡಿಫ್ರೆನ್ಸ್ ಬಿಟ್ವೀನ್ ಸೀರಿಯಲ್ ಅಂಡ್ ಸಿನಿಮಾ? ಆಕ್ಚುಲಿ ನಮ್ಮ ಮಂಚಚಿತ್ರ ಹಂಗೇನ್ ಡಿಫ್ರೆನ್ಸ್ ಅಂತ ಏನ್ ಅನ್ಸಿಲ್ಲ ಸೀರಿಯಲ್ಗೆ ಮೂವಿಗೆ. ಬಟ್ ಯೂಶಲಿ ಅದೇ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಏನೂ ಇಲ್ಲ. ಆಕ್ಟಿಂಗ್ ವೈಸ್ ಅನ್ನೋದಕ್ಕೆ ಹೋದ್ರೆ ಸ್ವಲ್ಪ ಅಲ್ಲಿ ಸ್ಮಾಲ್ ಸ್ಪೇಸ್ ಇರೋದ್ರಿಂದ, ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡೋದ್ರಿಂದ ಸ್ವಲ್ಪ ಎಲ್ಲ ಜಾಸ್ತಿ ಎಫರ್ಟ್ ಹಾಕಿ ಮಾಡ್ಬೇಕು ಆಕ್ಟಿಂಗು. ಬಟ್ ಇದರಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದ್ರಿಂದ ಎಲ್ಲಾನು ಸ್ವಲ್ಪ ಸಟಲ್ಡ್ ಆಗಿ ಎಷ್ಟು ಬೇಕೋ ಅಷ್ಟು ಆಕ್ಟಿಂಗ್ ವೈಸ್ ಅಲ್ಲ ಅಷ್ಟೇ ಡಿಫ್ರೆನ್ಸ್ ಅನ್ನೋದು ಬಿಟ್ರೆ ವರ್ಕ್ ವೈಸ್ ಅಲ್ಲಿ ಇಟ್ ಇಸ್ ಆಲ್ ಸೇಮ್.
ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀರಾ. ಫಸ್ಟ್ ಡೇ ಫಸ್ಟ್ ಶಾಟ್ ನೀವು ತೆಗಿಬೇಕಾದ್ರೆ ನಿಮ್ ಮೈಂಡ್ ಸೆಟ್ ಹೆಂಗಿತ್ತು? ಅದು ಯಾವ ಸೀನ್ ಅಂತ ನಿಮ್ಗೆ ಏನಾದ್ರು ನೆನಪಿದೆಯಾ? ಸೀನ್ ಅಂತೂ ನೆನಪಿದೆ. ಕಾಲೇಜ್ ಸೀನ್ ನಾವು ಫಸ್ಟ್ ಶೂಟ್ ಮಾಡಿದ್ದು. ಅದು ಆಕ್ಚುಲಿ ಒಂದ್ ದಿವಸ ಪ್ಲಾನ್ ಮಾಡಿ ಬೇರೆ ಒಂದು ರೀಸನ್ಸ್ ಅದು ಪೋಸ್ಟ್ಪೋಂಡ್ ಆಗಿ ಮತ್ತೆ ನಾವು ಶೂಟ್ ಮಾಡ್ಬೇಕಾಗುತ್ತೆ ಅದು. ಸೊ ಫಸ್ಟ್ ಡೇ ನಾನು ಆಕ್ಚುಲಿ ಅಂದ್ರೆ ದೊಡ್ಡ ಸೆಟ್ ಅಂತ ಹೇಳಿದ್ರೆ ತುಂಬಾ ಜನ ಇರ್ತಾರೆ, ಎಷ್ಟು ಜನರನ್ನ ಹ್ಯಾಂಡಲ್ ಮಾಡೋದು. ಆ ವಿಷಯದಲ್ಲಿ ನಮ್ಮ DOP ಆಲ್ರೆಡಿ ಎಕ್ಸ್ಪೀರಿಯನ್ಸ್ 3 ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಅವ್ರು ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವರೇ ನಿಂತು ಟೀಸರ್ ಅಲ್ಲೂ ಕೂಡ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವ್ರ ವರ್ಕ್ ಮಾತಾಡುವಂತ ವರ್ಕ್ ಫಿಲ್ಮ್ ಅಲ್ಲಿ ನೀವು ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೈಟಿಂಗ್ ಇಂದ ಫ್ರೇಮಿಂಗ್ ಇಂದ ಎಲ್ಲಾನು ಸಕ್ಕದಾಗಿ ಮಾಡ್ತಾರೆ. ಟಫೆಸ್ಟ್ ಡೇ ಆಫ್ ಶೂಟ್ ಅಂತ ಯಾವ್ದಂದ್ರೆ ಇತ್ತ ನಿಮ್ಗೆ ಈ ಪ್ರಾಸೆಸ್ ಅಲ್ಲಿ? ಇಲ್ಲ, ನಂದು ಡೈರೆಕ್ಟರ್ ಅಲ್ಲಿ ಇದಾರೆ ಅಂತ ಹಂಗೇನ್ ಹೇಳ್ಬೇಡಿ, ಪರವಾಗಿಲ್ಲ ಹೇಳಿ. ಇಲ್ಲ, ನನ್ ಡೇಟ್ ಬಿಸಿ ಸ್ಕೆಡ್ಯೂಲ್ ಅನ್ನೋದಕ್ಕೋಸ್ಕರ ನಾವು ಮೂವಿನಲ್ಲೂ 24 hours ಶೂಟ್ ಮಾಡಿರೋದಿದೆ ಅನ್ಶು ಚಿತ್ರದಲ್ಲಿ. ಅದು ಟೈಮ್ ಪ್ರಕಾರ ಟಫೆಸ್ಟ್ ಅನ್ನೋದ್ ಬಿಟ್ರೆ ಬೇರೆ ಏನಿಲ್ಲ. ಆಮೇಲೆ ಕಾರ್ ಸ್ವಲ್ಪ ಎಲ್ಲಾ ಸೀನ್ಸ್ ನಮ್ದು ಕಾರಲ್ಲೇ ಇರೋದ್ರಿಂದ ಡ್ರೈವಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು then we gave her training ಸ್ವಲ್ಪ ಕಾರ್. ಇಲ್ಲ, ನಾನ್ ಕಾರ್ ಏನೋ ತಕ್ಕ ಮಟ್ಟಿಗೆ ಓಡಿಸ್ತೀನಿ ಅಂತ ಆದ್ಮೇಲೆ ಮೊದಲನೇ ಸತಿ ಓಡಿಸಿದ್ದೆ ಅನ್ಶುನಲ್ಲಿ. ಅಲ್ಲ ಅರ್ಥ ಆಗ್ಲಿಲ್ಲ ನನ್ಗೆ. ಎಲ್ ಬೋರ್ಡ್. ಸೊ ಇವಾಗ ಒಂದ್ ರೇಂಜಿಗೆ ಮೇಜರ್ ಪೋರ್ಷನ್ ಬಂದು ಕಾರಲ್ಲೇ ಇರೋದು. ಸೊ ಇವರು ಕಾರ್ ಓಡಿಸ್ತಾ ಇದ್ದಾಗ ನಾನು ಹಿಂದೆ ಸೀಟಲ್ಲಿ ಕೆಳಗೆ ಕೂತಿ ಡೈಲಾಗ್ಸ್ ಹಂಗೆ ಹೇಳ್ತಾ ಆಲ್ಮೋಸ್ಟ್ ಒನ್ ಅವರ್ ಶಾರ್ಟ್ಸ್ ಎಲ್ಲ ತೆಗ್ದಿದ್ವಿ. 1 hour 1.5 hour ಎಲ್ಲ ಕಂಟಿನ್ಯೂಸ್ ಆಗಿ ತೆಗ್ದಿದ್ವಿ. ಇವರು ಎಲ್ಲೂ ನನ್ಗೆ ಸ್ಟಾಪ್ ಮಾಡ್ಬೇಕು, ರಿಲ್ಯಾಕ್ಸ್ ಆಗಿ ಏನು ಮಾಡೋಣ ಚೆನ್ನಾಗಿ ಮುಂದಕ್ಕೆ ಹೋಗೋಣ, ಮಾಡೋಣ ಚೆನ್ನಾಗಿ ಮುಂದಕ್ಕೆ ಹೋಗೋಣ, ಮೇಡಮ್ ನನಗೆ ಬೇಕು ಅಂತ ಹೇಳುವ ಸಂದರ್ಭಗಳು ತುಂಬಾ ಇತ್ತು. ಓಕೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ಲೇಬೇಕು. ಗ್ರಹಣ ಅಂತ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ನೀವ್ ಹೇಳಿ ಮ್ಯಾಮ್ ಪ್ರೊಡಕ್ಷನ್ ಹೌಸ್ ಬಗ್ಗೆ. ಪ್ರೊಡಕ್ಷನ್ ಹೌಸ್ ಬಗ್ಗೆ, ಟೀಮ್ ಬಗ್ಗೆ ಒಂದೆರಡು ಮಾತೇ ಇಲ್ಲ. ಬಿಕಾಸ್ ಅವರು ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಅಂಡ್ ಹೋಲ್ ಟೀಮ್ ಚಿತ್ರಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಒಂದು ವೆರಿ ಗುಡ್ ಸಕ್ಸಸ್ನ ಕಾಣಬೇಕು ಅಂತ. ಅಂಡ್ ಡೆಫಿನೆಟ್ಲಿ ಆ ಒಂದು ಎಫರ್ಟ್ಸ್ಗೆ ಅವ್ರಿಗೆ 100% ರಿಸಲ್ಟ್ ಸಿಕ್ಕತ್ತೆ ಅನ್ನೋ ಹೋಪ್ಸ್ ನನಗಿದೆ. ಅಂಡ್ ಇಟ್ಸ್ ಸಚ್ ಅ ವಂಡರ್ಫುಲ್ ಟೀಮ್. ಅಂಡ್ ಯಂಗ್ಸ್ಟರ್ ಟೀಮ್ ನಮ್ದು. ಎಲ್ಲರೂ ಯಂಗ್ಸ್ಟರ್ಸ್ ಇದ್ದಾರೆ ನಮ್ಮ ಟೀಮಲ್ಲಿ. ಅಂಡ್ ಎಲ್ಲರೂ ಹೆಂಗ್ ಕೆಲಸ ಮಾಡ್ತಾರೆ ಅಂದ್ರೆ ಸೆಟ್ಟಲ್ಲಿ ಒಬ್ರು ನಂದು ಈ ಕೆಲಸ ಆಯ್ತು ಮುಗೀತು ಅಂತ ಸುಮ್ಮನಿರೋರಿಲ್ಲ. ಈ ಕೆಲಸ ಆದ್ಮೇಲೆ ಇನ್ನೇನ್ ಮಾಡ್ಬೋದು ಅನ್ನೋದೇ ಜಾಸ್ತಿ. ಅದು ನನ್ಗೆ ಟೀಮಲ್ಲಿ ಅದು ಪಾಸಿಟಿವ್ ವೈಬ್ಸ್, ಗುಡ್ ವೈಬ್ಸ್ ಅನ್ನೋ ತರ ಫೀಲ್ಸ್. ಸೊ ನಂಗೆ ಇಟ್ಸ್ ಮೈ ಫೇವ್ರೆಟ್ ಪ್ರೊಡಕ್ಷನ್ ಹೌಸ್. ನೀವು ಹೆಂಗೆ ರೀಚ್ ಆಗಿದ್ದು ಅಂದ್ರೆ ಮೊದಲಿಂದಾನು ಫ್ರೆಂಡ್ಸ್ ಅಥವಾ? ಸೊ ನಾನು ಇದೇ ಬ್ಯಾನರ್ ಅಲ್ಲಿ ಇದಕ್ಕೆ ಮುಂಚೆ ಒಂದು ಸೀಸ್ ಕಡ್ಡಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ನಮ್ಮ ರತನ್ ಗಂಗಾಧರ್ ಅವರೇ ಡೈರೆಕ್ಷನ್ ಮಾಡಿರೋದು. ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸೊ ಫುಲ್ ಟೀಮ್ ನನ್ಗೆ ಆಲ್ರೆಡಿ ಪರಿಚಯ ಆಯ್ತು. ದೆನ್ ಶೂಟಿಂಗ್ ಮುಗ್ದಾದ್ಮೇಲೆ ನಮ್ಗೆ ಇದು ಲಾಕ್ಡೌನ್ ಇದೆಲ್ಲ ಸ್ಟಾರ್ಟ್ ಆಗಿ ಎಲ್ಲ ಸ್ವಲ್ಪ ಬ್ರೇಕ್ ಇದ್ದಾಗ ನನ್ನ ಸ್ಟೋರಿ ಎಲ್ಲ ಮುಗೀತು. ನಾನು ಫಸ್ಟ್ ಇದನ್ನ ಒಂದು ಇಂಡಿಪೆಂಡೆಂಟ್ ಫಿಲ್ಮ್ ಆಗಿ ಮಾಡೋಣ ಅನ್ನೋದು ಒಂದು ಐಡಿಯಾ ಇತ್ತು. ಸೊ ನನ್ನ ಸ್ಕ್ರಿಪ್ಟ್ ಎಲ್ಲ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ರೆಡಿ ಆಗಿದ್ದೆ. ನನ್ನ ಸರೌಂಡಿಂಗ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಒಂದು ಟೀಮ್ ಅಪ್ ಆಗಿ ವಿ ಆರ್ ಅಂದ್ರೆ ಒಂದು ಸಿನಿಮಾ ಮಾಡೋಣ, ಇಂಡಿಪೆಂಡೆಂಟ್ ಆಗಿ ಒಂದು ಸಿನಿಮಾ ಮಾಡೋಣ ಅಂತ ಹೋಗ್ತಿದ್ದಾಗ ನಮ್ಮ ರತನ್ ಸರ್ ಅವರು ಒಂದು ದಿವಸ ಕರೆದು ಏನ್ ಮಾಡ್ತಿದ್ದೀರಾ ನೀವೇನೋ ಸಿನಿಮಾ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು, ಏನದು ಕತೆ ನರೇಟ್ ಮಾಡಿದೆ. ಅವ್ರಿಗೆ ಕತೆ ಅವ್ರಿಗೆ ತುಂಬಾ ಇಷ್ಟ ಆಗಿ ಒನ್ ಡೇ ಗ್ಯಾಪ್ ತಗೊಂಡು ಮಾರನೇ ದಿವಸ ಫೋನ್ ಮಾಡಿ ಚೆನ್ನಾಗಿ ಈ ಸಿನಿಮಾ ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲೇ ನಾವು ಮಾಡ್ತಿದೀವಿ ಅಂತ ಹೇಳಿದ್ರು. ನನಗೆ ಶಾಕ್, ಸರ್ ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ. ಆಮೇಲೆ ಅವ್ರಿಲ್ಲ, ನೀವು ಮಾಡಿ, ನಿಮ್ಮ ಕ್ಯಾಲಿಬರ್ ನನಗೆ ಗೊತ್ತು, ನಾವೆಲ್ಲ ನಿಂತು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸಿನಿಮಾಗೆ. ಈ ಸಿನಿಮಾ ನಮ್ಮ ಗ್ರಹಣ ಪ್ರೊಡಕ್ಷನ್ಸ್ ಅಲ್ಲಿ ಖಂಡಿತ ಮಾಡ್ತೀವಿ. ನನಗೆ ತುಂಬಾ ಖುಷಿ ಆಯ್ತು. ಸೊ ಅಲ್ಲಿಂದ ಅದೊಂದು ಸಕ್ಕತ್ ಜರ್ನಿ. ಅದನ್ನ ಹೇಳ್ಬೇಕಂದ್ರೆ ಅದು ಸ್ಟೋರಿ. ಮ್ಯಾಮ್, ಯಾವ್ದಾದ್ರು ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಏನಾದ್ರು ಇತ್ತ ಅಂತ ಈ ಪಾತ್ರಕ್ಕೋಸ್ಕರ? ಬಿಕಾಸ್ ಅವ್ರು ಹೇಳಿದಾಗೆ ಒಬ್ಬ ಹೌಸ್ ವೈಫ್ ಕ್ಯಾರೆಕ್ಟರ್ ಅಂತ ಅವ್ರದ್ದೇ ಒಂದು ಟ್ರಾಮಾ ಇರುತ್ತೆ. ಅದೆಲ್ಲ ಹೆಂಗೆ ಪ್ರಿಪ್ರೇಷನ್ ಇತ್ತ ನಿಮ್ದು? ನಾವು ಪ್ರಿಪ್ರೇಷನ್ಸ್ಗೋಸ್ಕರ ಟೈಮ್ ಕೊಡಕ್ ಆಗ್ಲಿಲ್ಲ. ನಾವು ಅಲ್ಲಿಂದ ಅಲ್ಲೇ ಇಂಪ್ರವೈಸೇಷನ್ಸ್ ಮಾಡ್ಕೊಂಡು ಹೋಗಿದ್ದೆ ವಿನಃ ನಮ್ಗೆ ಪ್ರಿಪ್ರೇಷನ್ಸ್ಗಂತ ಟೈಮ್ ಆಗ್ಲಿಲ್ಲ. ತುಂಬಾ ಶಾರ್ಟ್ ಟೈಮಲ್ಲಿ ಮಾಡಿರೋಂಥದ್ದು. ಬಟ್
ಟೈಮ್ ಸಿಕ್ದಾಗೆಲ್ಲ ಒಂದ್ 2-3 ವರ್ಕ್ಶಾಪ್ ಚಿಕ್ಕದಾಗಿ ಮಾಡಿದ್ವಿ. ಹಾ ಸೊ ಒಂದು ಐಡಿಯಾ ಅಂತೂ ಅವ್ರಿಗೆ ಫುಲ್ ಸಿನಿಮಾದು ಕ್ಯಾರೆಕ್ಟರ್ದು ಫುಲ್ ಕ್ಲಾರಿಟಿ ಇದೆ. ಅವ್ರಿಗೆ ಸ್ಟೋರಿಯಲ್ಲಿ ಈವೆಂಟ್ಸ್ ಏನೇನಾಗುತ್ತೆ, ನೆಕ್ಸ್ಟ್ ಏನಾಗ್ಬೋದು, ಅದ್ರಲ್ಲಿ ಸ್ವಲ್ಪ ತುಂಬಾನೇ ಕನ್ಫ್ಯೂಷನ್ ಇತ್ತು ಸೆಟ್ ಅಲ್ಲಿ. ಇನ್ಫ್ಯಾಕ್ಟ್ ಶಾರ್ಟ್ ಅಲ್ಲಿ ಇದ್ದಾಗ್ಲೂ ನಂಗೆ ಕಂಟಿನ್ಯೂಸ್ ಆಗಿ ಡೇಟ್ಸ್ ಕೊಡಕ್ ಆಗ್ತಾ ಇರ್ಲಿಲ್ಲ. ನಂಗೆ ಅಲ್ಲಿ ಇಲ್ಲಿ ಆಗೋದು. ಸಡನ್ ಆಗಿ ಬಂದ ತಕ್ಷಣ ಈ ಪಾತ್ರಕ್ಕೆ ಇರ್ಬೇಕು ಅಂದಾಗ ಈ ಹಿಂದೆ ಏನಾಗಿತ್ತು, ಇವಾಗ ಏನಾಗ್ತಾ ಇದೆ ಅನ್ನೋ ತರ ಎಲ್ಲ ಆಗಿರೋದು ಉಂಟು. ಅದು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಶಾರ್ಟ್ ಅಂದ್ರೆ ಅವ್ರ ಕ್ಯಾರೆಕ್ಟರ್ ನುಗ್ಬಿಡ್ತಾರೆ. ಈ ಎಕ್ಸ್ಪ್ರೆಷನ್ಸ್, ಈ ಡೈಲಾಗ್ ಅಂದ್ರೆ ಅದನ್ನ ಹೇಳ್ಬಿಡ್ತಾರೆ. ಮೆಜಾರಿಟಿ ಸಿಂಗಲ್ ಟೇಕ್ಸ್ ಅಲ್ಲೇ ಮುಗಿಸಿದ್ವಿ ಈ ಸಿನಿಮಾನ. ಸಿಂಗಲ್ ಟೇಕ್ಸ್ ಮೆಜಾರಿಟಿ ಅಂದ್ರೆ ಎಲ್ಲಾದ್ರೂ ತುಂಬಾ ಅವಶ್ಯಕತೆ ಇದೆ, ಚೇಂಜ್ ಮಾಡ್ಬೇಕು, ಇಲ್ಲ ಅವರು ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೇರೆ ತರ ಏನಾದ್ರು ಮಾಡಿದ್ರೆ ಆವಾಗ 2-3 ಟೇಕ್ ಹೋಗೋದು ಆ ತರ ಆಗ್ತಾ ಇತ್ತು. ಮೆಜಾರಿಟಿ ಅಂದ್ರೆ ಒಂದು 70-60% ಆಫ್ ದ ಫಿಲ್ಮ್ ಅವ್ರು ಸಿಂಗಲ್ ಟೇಕ್ ಅಲ್ಲೇ ಮುಗಿಸಿದ್ದಾರೆ. ಇಷ್ಟು ಚೆನ್ನಾಗಿ ಗೈಡ್ ಮಾಡಿರೋ ನಮ್ ಸರ್ ಅಂಡ್ ದ ಹೋಲ್ ಟೀಮ್. ಡ್ಯೂರೇಷನ್ ಎಷ್ಟಿದೆ ಸಿನಿಮಾದು? 1:37 minutes. ಓಕೆ, ಬಿಕಾಸ್ ನಾನು ಅದೇ ಕೇಳ್ಬೇಕಂತಿದ್ರೆ 2 ಅವರ್ಗಿಂತ ಜಾಸ್ತಿ ಇದ್ದಿದ್ರೆ, ಬಿಕಾಸ್ ಒಂದು ಸೀರಿಯಸ್ ಒಂದು ಟಾಪಿಕ್ ತಗೊಂಡು ಅಷ್ಟೊತ್ತು ಜನನ ಹೋಲ್ಡ್ ಮಾಡೋದು ಎಷ್ಟು ಟಫ್ ಅಂತ ಕೇಳೋಣ ಅನ್ಕೊಂಡೆ. 1:30 minutes. 1:37 ಈ 1:37 minutes ಅಲ್ಲೂ ನಿಮ್ಗೆ ಎಲ್ಲೂ ಬೋರ್ ಹಿಡಿಯಲ್ಲ. ಅಂದ್ರೆ ಪ್ರತಿಯೊಂದು ಸೀನ್ ಅಲ್ಲಿ ಡ್ರಾಮಾ ಇರ್ಲೇಬೇಕು ಅಂತ ಡಿಸೈನ್ ಮಾಡಿರೋದು. ಇವಾಗ ಈ ಬ್ರೀದಿಂಗ್ ಸೀನ್ಸ್ ಅಂತಾರೆ, ಅಂದ್ರೆ ಒಂದು ಕ್ಯಾರೆಕ್ಟರ್ ಮನೆಗೆ ಬರೋದು, ಫ್ರೆಶ್ ಅಪ್ ಆಗೋದು, ಕುತ್ಕೊಳ್ಳೋದು, ಈ ತರ ಸೀನ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು. ಕಟ್ ಮಾಡಿದ್ರೆ ಒಂದು ಟೆನ್ಷನ್ ಇರೋ ಸೀನ್ ಆಗ್ಲಿ, ಒಂದು ಎಮೋಷನ್ ಇರೋ ಸೀನ್ ಆಗ್ಲಿ, ಇಲ್ಲ ಒಂದು ಕಾನ್ಫ್ಲಿಕ್ಟ್ ಇರೋ ಸೀನ್ ಆಗ್ಲಿ, ಹಂಗೆ ಜಾಯ್ನ್ ಆಗಿ ಹೋಗ್ತಾ ಇರುತ್ತೆ. ತುಂಬಾ ಫಾಸ್ಟ್ ಪೇಸ್ ಇರುತ್ತೆ. ಆದ್ರೆ ತುಂಬಾ ತಲೆ ಕೆಡುವಂತ ಅನ್ಕೊಳ್ಳೋದು ಬೇಡ. ಯಾಕಂದ್ರೆ ಆ ಟೆನ್ಷನ್ ಕೂಡ 3 layers ಅಲ್ಲಿ ಇರುತ್ತೆ. ಒಂದು ಮೈಲ್ಡ್ ಇರುತ್ತೆ, ಒಂದು ಮಿಡ್ ಲೆವೆಲ್ ಇರುತ್ತೆ, ಒಂದು ಹೈ ಲೆವೆಲ್ ಇರುತ್ತೆ. ಹೈ ಲೆವೆಲ್ ಬಂದಾಗ ಅದೊಂದು ಹೈ ಸಿಗುತ್ತೆ, ಮಿಡ್ ಲೆವೆಲ್ ಇದ್ದಾಗ ಒಂದು ಎಂಗೇಜ್ಮೆಂಟ್ ಅನ್ನೋದು ಸಖತ್ತಾಗಿರುತ್ತೆ. ಮ್ಯಾಮ್, ನಾನು ಆಗ್ಲೇ ಕೇಳ್ದೆ, ನೀವು ಹೇಳಿಲ್ಲ. ತುಂಬಾ ಎಂಜಾಯ್ ಮಾಡಿದಂತಹ ಡೇಟ್ ಅಂದ್ರೆ ಶೂಟ್ ಸೀನ್ ಬಗ್ಗೆ ಯಾವ್ದಾದ್ರು ಹೇಳ್ತೀರಾ ನೀವು? ಎಂಜಾಯ್ ಮಾಡಕ್ಕೆ ಸ್ಪೇಸೇ ಇರ್ಲಿಲ್ಲ ನಮಗೆ. ನಾನು ನೋಡ್ಬೇಕಿರ್ತಿತ್ತು. ನಮ್ ಶೂಟ್ ಸ್ಟಾರ್ಟ್ ಮಾಡಿದ್ರೆ ಫಿನಿಶ್ ಅಂದ್ರೆ ನಮ್ಮ ಸ್ಕೆಡ್ಯೂಲ್ ಎಷ್ಟು ಟೈಟ್ ಆಗಿತ್ತು ಅಂದ್ರೆ ನಾವು ಅನ್ಕೊಂಡಿದ್ ಸೀನು ಮುಗ್ಸಕ್ ಆಗ್ತಿರ್ಲಿಲ್ಲ. ಕೆಲವು ಟೈಮ್ ವಿ ಹ್ಯಾಡ್ ಟು ಗೆಟ್ ಅನದರ್. ಸೊ ಆತರ ನಮ್ ಫನ್ ಅಂತೂ ಮಾಡ್ಲಿಲ್ಲ. ಪ್ರತಿ ಶಾರ್ಟ್ ಅಲ್ಲೂ ಇವರೇ ಇರೋ ತರ ಇರುತ್ತೆ. ಪ್ರತಿಯೊಂದು ಸೀನ್ ಅಲ್ಲೂ ಇವ್ರು ಇದ್ದೇ ಇರ್ತಾರೆ. ಸೊ ಇವ್ರಿಗೂ ರೆಸ್ಟ್ ಇರಲ್ಲ ಅಷ್ಟು ಜಾಸ್ತಿ ಆಗಿ ಸೆಟ್ ಅಲ್ಲಿ. ನಾವೇನೋ ಲೈಟ್ ಮಾಡ್ತಿದ್ದಾಗ ಒಂದು 1/2 hour 1 hour ಹಂಗೆ ರೆಸ್ಟ್ ಸಿಗ್ಬೋದು. ಬಟ್ ಮೆಜಾರಿಟಿ ಇವ್ರು ಇದ್ದೇ ಇರ್ತಾರೆ ಸಿನಿಮಾ. ಅವ್ರು ಹೇಳಿದ್ರು ಅಂದ್ರೆ 1:37 minutes ಅಲ್ಲಿ ಮೆಜಾರಿಟಿ ಆಫ್ ದ ಸೀನ್ಸ್ ಅಲ್ಲಿ ನೀವೇ ಇರ್ತೀರಾ ಅಂತ. ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಈ ತರದ ಸಿನಿಮಾಗಳು, ಅಂದ್ರೆ ನಿಮ್ ಪಾತ್ರದ ಮೇಲೆನೆ ರನ್ ಆಗುವಂತಹ ಸಿನಿಮಾ ಇದು ನಿಮ್ಮನ್ನ ಹುಡುಕೊಂಡು ಬಂದಾಗ? ಡೆಫಿನೆಟ್ಲಿ ಏನೋ ಖುಷಿ ವಿಚಾರಣೆ ಸರ್. ಯಾಕಂದ್ರೆ ಸಿನಿಮಾ ಫುಲ್ ನಾವು ಕಾಣಿಸ್ಕೊಳ್ತೀವಿ ಅಂದ್ರೆ ಎಲ್ಲ ಯಾರಿಗ್ ಖುಷಿ ಇರಲ್ಲ, ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತೀವಿ ಅಂದ್ರೆ. ಸೊ ನನಗೆ ಇದು ತುಂಬಾ ನಂಗೆ ಲಕ್ಕಿ ಪ್ರಾಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಅದೇ ನಾನು ಮೊದಲೇ ವೆರಿ ಬಿಗಿನಿಂಗ್ ಹೇಳಿದೆ, ದಿಸ್ ಇಸ್ ವೆರಿ ಸ್ಪೆಷಲ್. ನಂಗೆ ಎಲ್ಲರೂ ಒಂದು ಬಿಗ್ ಹೋಪ್ಸ್ ಇಂದ ಕಾಯ್ತಾ ಇದೀವಿ. ಎಲ್ಲ ಜನರ ರಿಯಾಕ್ಷನ್ಸ್ ಹೇಗಿರುತ್ತೆ, ಮೂವಿ ನೋಡಿದ್ಮೇಲೆ ಏನೇನ್ ಮಾತುಗಳು ಬರುತ್ತೆ ಅಂತ. ಸೊ ಯಾ, ದಿಸ್ ಇಸ್ ರಿಯಲಿ ಸಮಥಿಂಗ್ ವೆರಿ ಸ್ಪೆಷಲ್ ಫಾರ್ ಮೈ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥಿಯೇಟರ್ಗೆ ಬರುವಂತಹ ಆಡಿಯನ್ಸ್ ಅನ್ಶು ಸಿನಿಮಾದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡಬರ್ಬೇಕು ಅಂತ? ಅದೇ ಸರ್, ಇದಕ್ಕೆ ಮುಂಚೆ ಹೇಳ್ದಂಗೆ ಅವ್ರಿಗೆ ಒಂದ್ ನಿಮಿಷನೂ ಬೋರ್ ಹೊಡಿಯದೆ ಸ್ಕ್ರೀನ್ ಪ್ಲೇ ಅಂತೂ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ತುಂಬಾ ಕ್ವಶನ್ಸ್ ಹುಟ್ಕೊಳ್ಳುತ್ತೆ, ತುಂಬಾ ಕುತೂಹಲ ಹುಟ್ಕೊಳ್ಳುತ್ತೆ. ಫಸ್ಟ್ ಹಾಫ್ ಅಲ್ಲಿ ನಾವು ಏನೇನ್ ಪ್ಲಾಟ್ಸ್ ಸಟ್ಲ್ ಆಗಿ ತೋರಿಸಿದ್ವು, ಸೆಕೆಂಡ್ ಹಾಫ್ ಅಲ್ಲಿ ಅದೆಲ್ಲ ಒಂದು ರೈಸ್ ಅಲ್ಲಿ ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫ್ ಇನ್ನೂ ಫಾಸ್ಟ್ ಆಗಿ ಹೋಗ್ತಿದ್ದಾಗ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಫಿಲ್ಮ್ ಆಚೆ ಬರ್ತಿದ್ದಾಗ ಮುಖದ ಮೇಲೆ ಒಂದು ಸ್ಮೈಲ್ ಇಂದ ಬರ್ತಾರೆ. ಅದಂತ ಮ್ಯಾಮ್, ಕೊನೆಯದಾಗಿ ನಿಮ್ಮ ಆಡಿಯನ್ಸ್ಗೆ ಏನ್ ಹೇಳ್ತೀರಾ ಈ ಸಿನಿಮಾ ಮುಖಾಂತರ? ನನ್ನ ಎಲ್ಲಾ ಪ್ರೀತಿಯ ಫ್ಯಾನ್ಸ್ಗೆ ಇಷ್ಟು ದಿನ ನಾನು ಇಡೋ ಪ್ರತಿ ಹೆಜ್ಜೆಗೂ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ತುಂಬಾ ಪ್ರೀತಿನ ತೋರಿಸ್ತಾ ಬಂದಿದ್ದೀರಾ. ಈ ನನ್ನ ಒಂದು ಸಿನಿಮಾ ಜರ್ನಿ ಏನಿದೆ, ನನ್ನ ಮೊದಲನೇ ಚಿತ್ರಕ್ಕೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಬೇಕು. ನೀವೆಲ್ಲರೂ ಪ್ಲೀಸ್ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್
ಲವ್ ಯು ಫಾರ್ ಎವರ್. ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್. ಮೊದಲ ಸಿನಿಮಾ ತುಂಬಾ ದೊಡ್ಡ ಪ್ರಯತ್ನ. ನೀವು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ, ಸಿನಿಮಾ ತಂಡ ಕೂಡ ಕಾನ್ಫಿಡೆಂಟ್ ಆಗಿದೆ. ಸೊ ಅದೇ ಕಾನ್ಫಿಡೆನ್ಸ್ ಸಿನಿಮಾದ ತೆರೆ ಮೇಲೆ ಕೂಡ ಕಾಣಲಿ, ಆಡಿಯನ್ಸ್ ಎಲ್ಲರೂ ಬಂದು ಸಿನಿಮಾ ನೋಡ್ಲಿ, ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ನಿಮ್ಮ ಮೊದಲ ಸಿನಿಮಾದಲ್ಲೇ ಸಿಗ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.